ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ಜುಲೈ ತಿಂಗಳು ಬಂತೆಂದ್ರೆ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವಿರಲಿದೆ. ಜುಲೈ 30ರಂದು ನಡೆಯುವ ಮಾಜಿ ಶಾಸಕ ಶಿಕ್ಷಣ ಪ್ರೇಮಿ ಸಿವಿ ವೆಂಕಟರಾಯಪ್ಪನವರ ದತ್ತಿ ಜಯಂತಿ ಅಂಗವಾಗಿ ಅವರ ಹೆಸರಿನಲ್ಲಿ ಅನೇಕ ವರ್ಷಗಳಿಂದ ಶಾಲಾ ಸಿಬ್ಬಂದಿ, ಪೋಷಕರು, ಮಕ್ಕಳಿಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದ್ದು 2004ರಿಂದ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ. 2024ರಲ್ಲಿ ನಡೆದ ರಕ್ತದಾನ ಶಿಬಿರವನ್ನ ಎಂದೂ ಮರೆಯುವಂತಿಲ್ಲ. ಮಳೆ ದೋ ಎಂದು ಸುರಿಯುತ್ತಿದ್ದರೂ ಆಟೋಗಳಲ್ಲಿ, ಕಾರುಗಳಲ್ಲಿ ಜನ ಬಂದು ಸಾಲುಗಟ್ಟಿ ನಿಂತು ರಕ್ತದಾನ ಮಾಡಿದ್ದು ಎಂದಿಗೂ ನೆನಪಿನಲ್ಲಿ ಉಳಿಯುತ್ತದೆ. ಕಳೆದ ವರ್ಷವೂ 2832 ಯೂನಿಟ್ ರಕ್ತ ಒಂದೇ ದಿನ ಸಂಗ್ರಹಿಸಿ ಸಾವಿರಾರು ಜನರ ಜೀವ ಉಳಿಸಲು ನೆರವಾದ ಸಂತೃಪ್ತಿ ಇದೆ. ಈ ಬಾರಿ 23ರಂದು ನಡೆಯುವ ರಕ್ತದಾನವು ಯಾವುದೇ ಅಡೆತಡೆ ಇಲ್ಲದೆ ಬೃಹತ್ ವೇದಿಕೆಯಲ್ಲಿ ನಡೆಯಲಿದೆ. ಈ ಬಾರಿ ಎಷ್ಟು ಜನ ರಕ್ತ ಕೊಡ್ತಾರೆ ಅನ್ನೋ ಪಟ್ಟಿಗಿಂತ 23ರ ಸಂಜೆ ಎಷ್ಟು ಯೂನಿಟ್ ರಕ್ತ ಸಂಗ್ರಹವಾಯಿತು ಎಂದು ಹೇಳಿ ನಮ್ಮ ಸಾಮರ್ಥ್ಯ ಪ್ರದರ್ಶಿಸುವ ಇರಾದೆ ಇದೆ. ಅದಕ್ಕಾಗಿ ನಮ್ಮ ಸುಮಾರು 400ಕ್ಕೂ ಹೆಚ್ಚು ಸಿಬ್ಬಂದಿ ಶ್ರಮ ಹಾಕುತ್ತಿದ್ದಾರೆ. ಎಷ್ಟು ಸಾವಿರ ಜನ ಬಂದರೂ ಅಷ್ಟು ಜನಕ್ಕೂ ಕ್ಯಾಂಪಸ್ನಲ್ಲಿ ಅಷ್ಟು ಜನರಿಗೂ ಊಟ ವಗೈರಾ ವ್ಯವಸ್ಥೆ ಮಾಡಿಕೊಡಲಾಗುತ್ತಿದೆ ಎಂದರು. ಇಡೀ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಮಹತ್ವವಾದ್ದು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ನಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ರಕ್ತದಾನ ಶಿಬಿರ. ಬಂಧುಗಳೇ, ಕಳೆದ 2004ನೇ ಇಸ್ವಿಯಿಂದ ಪ್ರಾರಂಭವಾಗಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. 2016ರಿಂದ ಈ ರಕ್ತದಾನ ಶಿಬಿರ ಹೊಸ ಆಯಾಮವನ್ನೇ ಪಡ್ಕೊಂಡು ಪ್ರತಿ ವರ್ಷ ನಮ್ಮ ದಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾನೆ ಬಂದಿದ್ದೇವೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.